ವಿಜಯಪುರ ನಮಸ್ತೆ ಡೇ ನಮಸ್ತೆ ದಿನಾಚರಣೆ ಕಾರ್ಯಕ್ರಮಕ್ಕೆ ಪುರಸಭಾ ಪರಿಸರ ಅಭಿಯಂತರರಾದ ಶೇಖರ್ ರೆಡ್ಡಿ ಅವರು ಚಾಲನೆ ನೀಡಿದರು. ವಿಜಯಪುರ ಪುರಸಭೆ ಆವರಣದಲ್ಲಿ ನಮಸ್ತೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಒಳಚರಂಡಿ ಸ್ವಚ್ಛತೆಗೊಳಿಸುವ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಅಳವಡಿಸಿರುವ ಹಲವಾರು ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟು ಅವರಿಗೆ ಪರಿಕರಗಳನ್ನು ಉಪಯೋಗಿಸಿ ಸ್ವಚ್ಛಗೊಳಿಸುವ ಕಾರ್ಯವನ್ನು ಮಾಡಬೇಕು ಹಾಗೂ ಯಾವುದೇ ಕಾರಣಕ್ಕೂ ಬರಿಗೆಯಲ್ಲಿ ಮತ್ತು ಸರ್ಕಾರ ನೀಡಿರುವ ಪರಿಕರಗಳನ್ನು ಉಪಯೋಗಿಸಿ ಸ್ವಚ್ಛಗೊಳಿಸಬೇಕು. ಇಂದು ಕೇಂದ್ರ ಸರ್ಕಾರ ನಮಸ್ತೆ ಡೇ ನಮಸ್ತೆ ದಿನಾಚರಣೆ ಎಂದು ಆಚರಿಸಲು ಸೂಚಿಸಿತು. ವಿಜಯಪುರ ಸಭೆಯಲ್ಲಿ 9 ಮಂದಿ ಪೌರ ಕಾರ್ಮಿಕರಿದ್ದು ಒಳಚರಂಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಅವರಿಗೆ ಆಯುಷ್ಮಾನ್ ಕಾರ್ಡ್ ನೀಡುವ ಬಗ್ಗೆ ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಇಂದು ಆಚರಣೆ ಮಾಡಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಿಬ್ಬಂದಿ ಪೃಥ್ವಿ ಹಾಜರಿದ್ದರು. ನಮಸ್ತೆ ಡೇ ಅಂತ ಇವತ್ತು ಸರ್ಕಾರದ ಒಂದು ಯೋಜನೆ ಇದೆ. ಸೀವೇಜ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ ವರ್ಕರ್ಸ್ ಯಾರಿದ್ದಾರೋ ಅವ್ರಿಗೆಲ್ಲ ಒಂದು ಸ್ಕೀಮ್ ಒಳಗಡೆ ತಂದು ಅವ್ರಿಗೆಲ್ಲ ಏನು ವೆಲ್ಫೇರ್ ಬೇಕೋ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡೋದಕ್ಕೆ ಒಂದು ನಮಸ್ತೆ ಸ್ಕೀಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದಾರೆ. ಆ ಸ್ಕೀಮನ್ನು ಇದು ಮಾಡಿಸಿ ಈಗ ನಾವೆಲ್ಲ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 9 ಜನ ಸೀವೇಜ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ ವರ್ಕರ್ಸ್ ಏನಿದ್ದಾರೋ ಇನ್ಕ್ಲೂಡಿಂಗ್ ಪ್ರೈವೇಟು ಗೌರ್ಮೆಂಟು ಎಲ್ಲ ಸೇರಿ ಅವ್ರಿಗೆಲ್ಲ ನಾವು ಒಂದು ನಮಸ್ತೆ ID ಕೊಟ್ಟು ಅವ್ರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟು ಅವ್ರಿಗೆ ವೆಲ್ಫೇರ್ ಏನು ಬೇಕೋ ಎಲ್ಲನೂ ಗೌರ್ಮೆಂಟ್ ಕಡೆಯಿಂದ ಏನಾಗಬೇಕು ಅದನ್ನು ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಇದು ಮಾಡಿಕೊಂಡು ಈಗ ಒಂದು ನಮಸ್ತೆ ಡೇ ಅಂತ ಒಂದು ಸರ್ಕಾರ ಒಂದು ಆದೇಶ ಮಾಡಿದೆ. ಸೊ ಇವ್ರ ವರ್ಕರ್ಸ್ ಎಲ್ಲ ಒಂದು ರಿಕಗ್ನಿಷನ್ಗಾಗಿ ಸೊ ಅದಕ್ಕೆ ಇದು ಇವತ್ತು ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಶೇಖರ್, ಪರಿಸರ ಅಭಿಯಂತರರು, ವಿಜಯಪುರ ಪುರಸಭೆ.